ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಾವು ಸ್ಮಾರ್ಟ್ ಸಿಟಿಯಲ್ಲಿದ್ದೀವಿ, ಘನತ್ಯಾಜ್ಯ ನಿರ್ವಹಣೆಯ ಸ್ಮಾರ್ಟ್ ಸಿಟಿಯಲ್ಲಿ. ನನ್ನ ಹೆಸರು ಬಿ ಚಂದ್ರಣ್ಣ, ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ. ಏನೀಗ ಈ ಸ್ಮಾರ್ಟ್ ಸಿಟಿಗೆ ಬಂದಿರೋ ಉದ್ದೇಶ ಏನಂತಂದರೆ ಮೇಡಮ್, ವಾರ್ಡ್ ಸಂಖ್ಯೆ 100ರಲ್ಲಿ ಸರಿಸುಮಾರು 4 ತಿಂಗಳಿಂದ ಏನು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ 48 ಮಂದಿ ಪೌರ ಕಾರ್ಮಿಕರಿಗೆ ವೇತನವನ್ನು ಕೊಟ್ಟಿಲ್ಲ ಗುತ್ತಿಗೆದಾರರು. 2.5 ವರ್ಷ 3 ವರ್ಷಗಳಿಂದ ಗುತ್ತಿಗೆದಾರ ಶೋಭಾ ಪಾಂಡುರಂಗ ಅಂತ ಹೇಳ್ಬಿಟ್ಟು ಗುತ್ತಿಗೆದಾರರು, ಅವ್ರಿಗೆ ESI ಕಟ್ಟಿಲ್ಲ, PF ಕಟ್ಟಿಲ್ಲ, ಸಮಯಕ್ಕೆ ತಕ್ಕಂಗೆ ಏನು ವೇತನವನ್ನು ಕೊಡಲ್ಲ. ಇವರಿಗೆ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆ ಆ್ಯಕ್ಟಿನ ಪ್ರಕಾರ ಇವ್ರಿಗೆ ಬರಬೇಕಾಗಿರ್ತಕ್ಕಂಥ ವೇತನ ESI PF ಎಲ್ಲ ಕಟಾವಾಗಿ 19,696 ರೂಪಾಯಿ ವೇತನ ಬರಬೇಕು. ಅದರಲ್ಲಿ ಕೊಡೋದು ಇವರು ಗುತ್ತಿಗೆದಾರರು ಬರೀ 15,000 ಕೊಡ್ತಾರೆ ಮೇಡಮ್ನವರೇ. ಆ 15,000ದಲ್ಲಿನೂ 3,000 ರೂಪಾಯಿಯಿಂದ 4,000 ರೂಪಾಯಿ ಡೀಸೆಲ್ಗೆ ಹೋದರೆ ಅವ್ರಿಗೆ ಉಳಿಯೋದು ಬರೀ 11,000ರಿಂದ 12,000 ರೂಪಾಯಿ ಮಾತ್ರ ಉಳಿತದೆ. ಆಮೇಲೆ ಈಗ 3-4 ತಿಂಗಳಿಂದ ವೇತನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸರಿಸುಮಾರು ಏನು ಕರೇಗೌಡ ಸಾಹೇಬ್ ಇರ್ಬೋದು ಮತ್ತು ಸಂಬಂಧಪಟ್ಟ BSWMLನ ಏನು AGM ಸಾಹೇಬ್ರಿಗೆ ಮತ್ತು DGMರವರಿಗೆ ಎಲ್ಲ ಅಧಿಕಾರಿಗಳಿಗೂ ನಾವು ಇವ್ರ ಸಮಸ್ಯೆಗಳನ್ನು, ಇವ್ರ ಗೊಂದಲಗಳ, ಇವ್ರಿಗೆ ಆಗ್ತಾ ಇರ್ತಕ್ಕಂಥ ಏನು ಬರಬೇಕಾಗಿರ್ತಕ್ಕಂಥ ವೇತನ ಇದೆ ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ರೇನು ಸಹ ಇದುವರೆಗೂ ಯಾರೂ ಕೂಡ ಅಧಿಕಾರಿಗಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಿರ್ಲಕ್ಷ್ಯನ ಧೋರಣೆಯನ್ನು ತೋರ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಆದರೆ ಕೆಲಸ ಮಾತ್ರ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ದಾರೆ ಮೇಡಮ್. ಈಗಾಗಲೇ 1 ತಿಂಗಳಿಂದ ಏನು ಅಲ್ಲಿ ಕೆಲಸ ಮಾಡೋವಂಥ ಕಾರ್ಮಿಕರಿದ್ದಾರೆ, ಆ ಕಾರ್ಮಿಕರ ಕೈಯಿಂದನೇ ಡೀಸೆಲನ್ನು ಹಾಕ್ಕೊಂಡು ಕೆಲಸ ಇದು ಎಸೆನ್ಷಿಯಲ್ ವರ್ಕ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ 1 ತಿಂಗಳಿಂದ ಅವ್ರ ಕೈಯಿಂದ ಡೀಸೆಲ್ ಹಾಕ್ಕೊಂಡು ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೆ ಕೂಡ ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಇವ್ರನ್ನ ಶೋಷಣೆಗೆ ಒಳಪಡಿಸಿ ಇವರು ಆರ್ಥಿಕವಾಗಿ ಸಬಲರಾಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಏನು ಸಂಬಳಗಳು ಕೊಡದೇನೆ ಅವ್ರನ್ನ ಆರ್ಥಿಕವಾಗಿ ಬೆಳವಣಿಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ತುಳಿತಾ ಬರ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಮೇಡಮ್. ಆಗಿರೋದ್ರಿಂದ ನಮ್ಮ ಉದ್ದೇಶ ಏನಂದರೆ, ಏನು ಈ ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ 2017ರಲ್ಲಿ, ಅದೇ ರೀತಿ ಏನು ಈಗ ಕಸ ಗುಡಿಸೋಂಥ ಪೌರ ಕಾರ್ಮಿಕರಿಗೆ ಹೆಂಗೆ ಕಾಯಂ ಮಾಡಿದ್ದಾರೋ ಈ ಆಟೋ ಟಿಪ್ಪರ್ಗಳಲ್ಲಿ ಮತ್ತು ಕಾಂಪ್ಯಾಕ್ಟರ್ಗಳಲ್ಲಿ ಪೌರ ಕಾರ್ಮಿಕರ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ 12,000 ಜನ 198 ವಾರ್ಡ್ಗಳಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ನೇರ ವೇತನಕ್ಕೆ ತಗೊಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಅಹವಾಲುಗಳನ್ನು ಏನು ಸರ್ಕಾರದ ಜೊತೆ ಮತ್ತು ಅಧಿಕಾರಿಗಳ ಜೊತೆ ತಿಳಿಸ್ತಾ ಇದ್ದೀವಿ ಮೇಡಮ್. ಸರ್, ಗುತ್ತಿಗೆದಾರರ ಕೈಗಳಗಡೆ ಎಷ್ಟು ಜನ ಇದ್ದಾರೆ? ಸರಿಸುಮಾರು 12,000 ಜನ ಗುತ್ತಿಗೆ ಪದ್ಧತಿಯಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೂ ಸಂಬಳ ಆಗಿಲ್ಲ? ಈಗ 1 ತಿಂಗಳು ಸಂಬಳ ಕೊಡ್ತಾರೆ, 4 ತಿಂಗಳು ಪೇಮೆಂಟು ಬಾಕಿ ಉಳಿಸ್ಕೊಳ್ತಾ ಇದ್ದಾರೆ. ಕೇಳಿದ್ರೆ ಬಿಲ್ ಆಗಲಿಲ್ಲ, ಬಿಲ್ ಕೊಟ್ಟಿಲ್ಲ, ನಮಗೆ ಬಿಲ್ ಆಗಲಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಅವರು ಈಗ ಮಾಡಿದ್ರೆ ತನ್ನ ಅಧಿಕಾರಿಗಳು ನಾನು ನಿಮಗೆ ಕೊಡೋದು ಅಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಹೊರಗಡೆ ಬರೋ ಬಿಲ್ ಬಂದ್ರೆ ಮಾತ್ರ BBMP ಇಂದ ನಮಗೆ 1 ತಿಂಗಳು ಕೊಡಲ್ಲ. ನಮಗೆ ಏನು ಸರ್ಕಾರದಿಂದ ನಮಗೆ ಬಿಲ್ಲು ಏನು ನಮ್ಮ ಆಟೋಗೆ ಬಿಲ್ಲು ಏನು ಇದೆಯೋ ಅದು ಪಾವತಿ ಆದರೆ ನಾವು ನಿಮ್ಗೆ ಕೊಡ್ತೀವಿ, ಇಲ್ಲ ಅಂದರೆ ಕೊಡೋಕ್ಕಾಗಲ್ಲ ಅನ್ನೋ ಒಂದು ರೀಸನ್ ಹೇಳ್ಬಿಡ್ತಾರೆ ಮೇಡಮ್. ಹಿಂದೆ ಇದ್ದ ಅಧಿಕಾರಿಗಳು ಅವರು ಬ್ಯಾಲೆನ್ಸ್ ಇಟ್ಕೊಂಡಿದ್ದ ಅಥವಾ ಈಗ ಹಿಂದೆ ಇದ್ದ ಅಧಿಕಾರಿಗಳು ಅಷ್ಟೇ ಮೇಡಮ್, ಇವಾಗಿರೋರು ಅಷ್ಟೇ. ಇನ್ನು ಏನು ಘನತ್ಯಾಜ್ಯ ನಿರ್ವಹಣೆ ಇನ್ನೂ ಎಲ್ಲೂ ಕೂಡ ಸರಿ ಹೋಗಿಲ್ಲ. ಬಂದವರೆಲ್ಲ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಇದನ್ನು ಸಿಲಿಕಾನ್ ಸಿಟಿ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಾರೆ. ಆದರೆ ಮಾಡೋಕ್ಕಾಗ್ತಾಯಿಲ್ಲ ಮೇಡಮ್. ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಇಲ್ಲಿ 100 ಜನ ಇರೋ ಜಾಗದಲ್ಲಿ 50 ಜನ ಇರ್ತಾರೆ ಕಾರ್ಮಿಕರು ಮೇಡಮ್. ಈಗ 100 ಜನ ಮಾಡೋವಂಥ ಕೆಲಸವನ್ನು 50 ಜನದಲ್ಲಿ ಮಾಡ್ಸೋಕ್ಕೆ ಸಾಧ್ಯನಾ? ಆಗೋದಿಲ್ಲ. ಈಗ ಇಲ್ಲಿ ಬೆಂಗಳೂರಲ್ಲಿ ಸರಿಸುಮಾರು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಒಂದು 16,000ರಿಂದ 18,000 ಜನ ಕೆಲಸ ಮಾಡಬೇಕು. ಅಂಥದ್ರಲ್ಲಿ 12,000 ಅಂತ ಇಟ್ಕೊಂಡಿದ್ದಾರೆ ಮೇಡಮ್. 12,000 ಪೂರ್ತಿ ಇಲ್ಲ, ಅದರಲ್ಲಿ ಇರೋದೇ ಬೇರೆ 9,000ರಿಂದ 10,000 ಜನ ಇದ್ದಾರೆ. 18,000 16,000 ಇರ್ತಕ್ಕಂಥ ಕೆಲಸ ಮಾಡಬೇಕಂತ ಸಮಯದಲ್ಲಿ ಬರೀ 8,000 ಜನ 9,000 ಜನ ಕೆಲಸ ಮಾಡಿದ್ರೆ ಅದಾಗುತ್ತಾ? ಆಗೋದಿಲ್ಲ. ಸುಮ್ಮನೆ ಇವರು
ಏನು ಸರ್ಕಾರದ ದುಡ್ಡು ಮತ್ತು ಏನು ಪಬ್ಲಿಕ್ ದುಡ್ಡನ್ನು ಕದಿಯೋದಕ್ಕೆ ಮತ್ತು ಇವರು ಪೋಲ್ ಮಾಡೋದಕ್ಕೆ ಏನು ಎಲ್ಲ ತರಹದ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ ವಿನಃ ಯಾವುದು ಕೂಡ ಇವ್ರು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಷ್ಟಕ್ಕೆ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಎಷ್ಟಕ್ಕೆ ಅಂತ ಫಿಕ್ಸ್ ಮಾಡ್ತಾರೆ ಮೇಡಮ್ನವ್ರು ಈಗ ಒಂದು ಆಟೋ ಟಿಪ್ಪರ್ಗೆ 64,000 ರೂಪಾಯಿ ಬಿಲ್ ಆಗುತ್ತೆ ಮೇಡಮ್ರೆ. ಅದರಲ್ಲಿ ಒಬ್ಬ ಚಾಲಕ ಮತ್ತು ಇನ್ನೊಬ್ಬರು ಏನು ಸಹಾಯಕರಿರಬೇಕು. ಇವ್ರಿಗೆ ಕನಿಷ್ಠ ವೇತನ ಬಂದು ಸರ್ಕಾರದ ಆದೇಶದ ಪ್ರಕಾರ 21,252 ರೂಪಾಯಿ ಬರಬೇಕಾಗಿದೆ. ESI PF ಕಟಾವಾಗಿ 19,669 ರೂಪಾಯಿ ಇವರಿಗೆ ಬರಬೇಕಾಗಿರ್ತದೆ ಮೇಡಮ್. ಆದರೆ ಇವ್ರು ಕೊಡ್ತಾ ಇಲ್ಲ ಮೇಡಮ್. ನಿಮ್ಮ ವಾರ್ಡಲ್ಲಿ ಮಾತ್ರ ಆಗ್ತಿದೆಯಾ ಅಥವಾ ಬೇರೆ ವಾರ್ಡಲ್ಲೂ ಈ ಥರ? ಇದು 198 ವಾರ್ಡ್ಗಳಲ್ಲಿನೂ ಇದೇ ರೀತಿಯೇ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಎಲ್ಲ ಚಾನಲ್ನಲ್ಲಿ ಮತ್ತು ಮಾಧ್ಯಮದಲ್ಲಿ ಎಲ್ಲ ಬರ್ತಾನೆ ಇದೆ ಮೇಡಮ್. ದಿನನಿತ್ಯ ಬರ್ತಾ ಇದೆ, ತಾವು ಗಮನಿಸ್ಬೋದು ಮೇಡಮ್. ಒಂದೇ ಸರ್ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಿ ಇವ್ರನ್ನ ಕಾಯಂ ಮಾಡಿ. ಏನೀಗ BSWML ಅಂತ ಹೇಳ್ಬಿಟ್ಟು ಘನತ್ಯಾಜ್ಯ ನಿರ್ವಹಣೆ ಮಾಡಿದ್ದೀರಾ, ಆ ಒಂದು ಕಂಪನಿಗೆ ಇವ್ರನ್ನ ಕಾಯಂ ನೌಕರರನ್ನಾಗಿ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಒಂದು ಆಹ್ವಾಲಾಗಿದೆ. ಮುಖ್ಯ ಸಮಸ್ಯೆನೇ ಗುತ್ತಿಗೆದಾರರಿಂದ ಬರ್ತಾ ಇದೆ ಬರ್ತಾ ಇದೆ ಅನ್ನೋದೇ ನಿಮ್ಮ ಸಮಸ್ಯೆ ಆರೋಪ. ನಮ್ಮ. ಎಸ್ ಮೇಡಮ್, ಗುತ್ತಿಗೆ ರದ್ದಾಗಬೇಕು ಮೇಡಮ್. ಈಗಾಗಲೇ 2016ರಲ್ಲಿ ಏನು ಈಗ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಗುತ್ತಿಗೆ ಪದ್ಧತಿ ರಾಜ್ಯದಲ್ಲಿ ಸಂಪೂರ್ಣ ರದ್ದು ಅಂತ ಹೇಳಿದ್ರೂ ಸಹ ಇನ್ನು ಇವರು ಗುತ್ತಿಗೆ ಪದ್ಧತಿಯಲ್ಲಿ ಇಟ್ಕೊಂಡು ಇವ್ರನ್ನ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಷ್ಟು ತಿಂಗಳ ಸಂಬಳ ಆಗ್ಬೇಕು ಸರ್ ಟೋಟಲ್? ಈಗ ಟೋಟಲ್ ಆಗಿ 4 ತಿಂಗಳು ಪೇಮೆಂಟ್ ಆಗಬೇಕು ಎಲ್ಲ ಕಡೆನೂ, ಎಲ್ಲ ವಾರ್ಡ್ಗಳಲ್ಲೂ. ಮಕ್ಕಳಿಗೂ ಫೀಸ್ ಕಟ್ಟದೆ ಇನ್ನೂ ಮನೆಯಲ್ಲೇ ಇದ್ದಾರೆ ಮೇಡಮ್ ಅವರೇ. ಎಷ್ಟು ನೋವಾಗತ್ತಂದರೆ ನೋಡಿ, ಅವ್ರ ಮಕ್ಕಳನ್ನ ಇಬ್ಬರು ಯಾಕಪ್ಪ ಅಂತಂದರೆ ಸ್ಕೂಲ್ಗೆ ಸೇರ್ಸೋಕ್ಕಾಗೋದಿಲ್ಲ. ಸಂಬಳ 4 ತಿಂಗಳಾಯಿತು ಬಂದು. ಮೇಡಮ್ ಇದೆಲ್ಲ ಹೋಗ್ಬೇಕಂದ್ರೆ ನೇರ ನೇಮಕಾತಿ ಯಾವಾಗ ಆಗುತ್ತೋ ಆವತ್ತು ಈ ಶೋಷಣೆಯಿಂದ ನಾವು ಹೊರಗಡೆ ಬೀಳ್ತೀವಿ. ನೀವು 4 ತಿಂಗಳಿಂದ ಯಾಕೆ ಸುಮ್ಮನೆ ಇದ್ರಿ? ಅದೇ ಇವತ್ತು ಈ ತಿಂಗಳು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೆಲಸ ಮಾಡಿಸ್ಕೊತಾ ಇದ್ದಾರೆ ಮೇಡಮ್ ಅವರೇ. ಕೈಯಿಂದ ದುಡ್ಡು ಹಾಕೊಂಡು ಮಾಡೋವಂಥದ್ದು ಏನಿತ್ತು? ನಿಮ್ಗೆ ಯಾರಾದ್ರೂ ನಮ್ಮ ಕೈಯಿಂದ ದುಡ್ಡೇನಾಗಲ್ಲ. ಅವ್ರೇನು ಡೀಸೆಲ್ಗಂತ 200 ರೂಪಾಯಿ ಕೊಡ್ತಾರೆ, ಅದರಲ್ಲಿ ಟೀ ಅದರಲ್ಲೇ, ಟಿಫಿನ್ ಅದರಲ್ಲೇ, ಡೀಸೆಲ್ ಅದರಲ್ಲೇ, ಎಲ್ಲ ಟೋಟಲ್ ಅದರಿಂದನೇ ನಾವು ಸೇವೆ ಮಾಡಿಕೊಂಡು ಇವತ್ತೇನೋ ಬರುತ್ತೆ ನನ್ನ ಮಗನ ಇವತ್ತು ಸೇರಿಸ್ತೀವಿ ನಾಳೆ ಸೇರಿಸ್ತೀವಿ ಅಂತ ಹಿಂಗೆ 4 ತಿಂಗಳು ಆದಮೇಲೆ ನಾವು ಇಲ್ಲಿಗೆ ಬಂದಿದ್ವಿ ಮೇಡಮ್ ಅವರೇ. ಡೀಸೆಲ್ ಏನಕ್ಕೆ ಹಾಕ್ಕೊಂಡ್ವಿ ಅಂತ ಮೇಡಮ್, ಏನು ಹೋದ ತಿಂಗಳು ಇದೇ ಕರೇಗೌಡ ಸಾಹೇಬರು ಅವನ್ನ ರಿಮೂವ್ ಮಾಡ್ತೀನಿ ಮತ್ತು ಬೇರೆ ಕಾಂಟ್ರಾಕ್ಟ್ ತರ್ತೀವಿ ಅಂತ ಮೇಲೆ 1ನೇ ತಾರೀಕಿಂದ ಬೇರೆ ಕಾಂಟ್ರಾಕ್ಟ್ ಬರ್ತದೆ. ಯಾರಿದ್ರು ಅಧಿಕಾರಿಗಳು? ನಮ್ಮ ಕರೇಗೌಡ ಸಾಹೇಬರು ಈಗಲೂ ಅದರಲ್ಲಿದ್ದಾರೆ. ಈಗಲೂ ಕೂಡ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದಕ್ಕೋಸ್ಕರಾಗಿ ಅವರು ಈ ಮಾತು ಕೊಟ್ಟಿದ್ದಕ್ಕೆ ಬರ್ತಾರೆ ಬೇರೆಯವ್ರು ಅಂತ ಮೇಲೆ ಯಾರೂ ಬರಲಿಲ್ಲ ಮೇಡಮ್. 1ನೇ ತಾರೀಕಿಂದ 20 ದಿವಸ ಯಾರೂ ಬರಲಿಲ್ಲ. ನಮ್ಮ ಚಾಲಕರೇ ದುಡ್ಡು ಹಾಕ್ಕೊಂಡು ಡೀಸೆಲ್ ಹಾಕ್ಕೊಂಡು ಮತ್ತು ಏನು ಸಗ್ರಿಗೇಷನ್ LBB ಅಂತ ನೀಟಾಗಿ ಮಾಡಿಕೊಡ್ತಾ ಇದ್ದಾರೆ. ಒಂದು ದಿವಸನೂ ಮಿಕ್ಸ್ ಗಾಡಿ ಇಲ್ಲ. ಆದರೂ ಕೂಡ ಬೆಂಗಳೂರು ಸಿಟಿ ಇಷ್ಟೊಂದು ಕ್ಲೀನ್ ಮಾಡಿದ ನಮ್ಮ ಅಂಥವ್ರಿಗೆ ಇವತ್ತು ಏನು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಮೇಡಮ್. ಅಂದ್ರೆ ಬೆಂಗಳೂರನ್ನ ಕ್ಲೀನ್ ಆಗಿಡಕ್ಕೆ ಅಧಿಕಾರಿಗಳು ಸಪೋರ್ಟ್ ಮಾಡ್ತಿಲ್ಲ ಅಂತ ನೀವು? ಹೌದು ಮೇಡಮ್, ಖಂಡಿತ ಮೇಡಮ್. ನಮ್ಮ ಇಷ್ಟೇ ಮೇಡಮ್, ಅಧಿಕಾರಿಗಳು ಏನು ನಿರ್ಲಕ್ಷ್ಯದಿಂದ ನಮಗೆ ಮೋಸ ಆಗ್ತಾ ಇದೆ ಮೇಡಮ್. ಅಧಿಕಾರಿಗಳು ಕರೆಕ್ಟಾಗಿದ್ದಿದ್ರೆ ಇದು ಮೋಸ ಆಗ್ತಾ ಇರಲಿಲ್ಲ ನೇರವಾಗಿ.